ಬಿಜೆಪಿ ರಾಜ್ಯ ನಾಯಕರಿಗೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕತೆ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸ್ಪೋಕ್ಸ್ಮನ್ ಕಶ್ಯಪ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಬೆಲೆ ಏರಿಕೆಗೆ ಕೇಂದ್ರ ಬಿಜೆಪಿ ಸರ್ಕಾರವೇ ಕಾರಣ. ಹಿಂದೆ ಡಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $107 ಇದ್ದರೂ ಆಗ 1 ಲೀಟರ್ ಪೆಟ್ರೋಲ್ ಬೆಲೆ ₹66 ಇತ್ತು. ಅಡುಗೆ ಸಿಲಿಂಡರ್ ಬೆಲೆ ₹450 ಇತ್ತು. ಆದರೆ ಈಗ ದುಪ್ಪಟ್ಟಾಗಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿದ್ರು. ಆ ಹಣ ಎಲ್ಲಿಗೆ ಹೋಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಎಲ್ಲೆಡೆ ಟೋಲ್ ದರ ಏರಿಕೆ ಮಾಡಿದ್ದಾರೆ. ಒಟ್ಟು 140 ಐಟಂಗಳ ಬೆಲೆ ಏರಿಕೆಯಾಗಿದೆ ಎಂದು ದೂರಿದ್ರು. ಬಿಜೆಪಿಯವರು ಕಳೆದ 15 ದಿವಸದಿಂದ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಕಳೆದ 11 ವರ್ಷದಲ್ಲಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಯಾವ ಮಟ್ಟದ ತಗೊಂಡೋಗಿ ನಿಲ್ಲಿಸಿದೆ ಅಂದರೆ ಜನಸಾಮಾನ್ಯರಿಗೆ ಗೊತ್ತಿದೆ. UPA ಅವಧಿಯಲ್ಲಿ 1 ಬ್ಯಾರಲ್ಲು $106 ಇತ್ತು. ನಾವು 2014ಕ್ಕೆ ನಾವು ಅಧಿಕಾರದಿಂದ ಕೆಳಗಡೆ ಇಳಿದಾಗ $107 ಇತ್ತು ಕಚ್ಚಾ ತೈಲದ ಬೆಲೆ. 110 ತನಕನೂ ಹೋಗಿತ್ತು. ನಾವು ಅವತ್ತು ಕೊಡ್ತಾ ಇದ್ದಿದ್ದು ಪೆಟ್ರೋಲು $66. ಇವತ್ತು ಅದೇ ಕಚ್ಚಾ ತೈಲದ 1 ಬ್ಯಾರಲ್ಲು $51 ಆಗಿದೆ. ಇವತ್ತಿನ ರೇಟು ಬಿಜೆಪಿ ಸರ್ಕಾರ ಮಾರ್ತಾ ಇರೋದು $91. ಡೀಸೆಲ್ಲು $100, ಪೆಟ್ರೋಲು 30ರಿಂದ 35% ಟ್ಯಾಕ್ಸ್ನ. ಇನ್ನೊಂದು ವಾರದೊಳಗಡೆ ಈ ಮಳೆ ಬರ್ತಾ ಇತ್ತು ಅಂತೇಳಿ ಸುಮ್ಮನಿದ್ರು. ಮೋಡ ಕ್ಲೌಡ್ ಕ್ಲಿಯರ್ ಆದ ನಂತರ ಕೆಲಸ ವೇಗ ಪಡೆಯುತ್ತೆ. ಕೆಲಸ ಅದು ಈ ಕಡೆ ಇನ್ನೊಂದು ಸೈಡ್ ಏನಿದೆ ಫ್ಲೈಓವರು, ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಆ ಫ್ಲೈಓವರ್ ವಿಚಾರದಲ್ಲಿ ಮತ್ತೆ ಯಾವುದೇ ರೀತಿ ಸ್ಟಾಪ್ ಮಾಡ್ತಕ್ಕಂಥ ವಿಚಾರ ಇಲ್ಲ. ಇದ್ರ ಬಗ್ಗೆ MP ಅವರು ಕೂಡ ಹೇಳಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ, ತಮ್ಮ ಮುಂದೆ ಹೇಳಿರ್ತಕ್ಕಂಥ ವಿಚಾರ. ಇನ್ನು ಉಳಿದಿದ್ದು ಎತ್ತಿನ ಹೊಳೆದು ಈಗ ಮತ್ತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಈಗಾಗಲೇ ತಾವು ಕೂಡ ಖುದ್ದು ಎತ್ತಿನ ಹೊಳೆ ವೀಕ್ಷಣೆ ಮಾಡಿದ್ದೀರಾ, ಖುದ್ದು ವಿಚಾರ ಗೊತ್ತಿದೆ. ನಾವು ಚರ್ಚೆಗಾಗಿ ಮಾತಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಹಣ ನಿಗದಿ ಮಾಡೋದಕ್ಕೂ ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕೆಲಸ ಮಾಡ್ದೇ ಕದ್ದೋಗೋದಕ್ಕೂ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ SC/ST ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಲ್ಲಿಗೆವಾಳು ದ್ಯಾವಪ್ಪ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ, ಕಾರ್ಯದರ್ಶಿ ರಘು ದಾಸರಕೊಪ್ಪಲು, ಶಿವಕುಮಾರ್ ಹಾಜರಿದ್ದರು.